ನಮಸ್ಕಾರ. ನಾನು ವಾಣಿ ವೈಡಿ, ಅರ್ಥಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕಿ, ಶ್ರೀಮತಿ ಗೌರಮ್ಮ ಮತ್ತು ಶ್ರೀ ಡಿ.ಕೆ. ಕೆಂಪೇಗೌಡ ಸರ್ಕಾರಿ ಪದವಿ ಕಾಲೇಜು, ಕೋಡಿಹಳ್ಳಿ, ಕನಕಪುರ ತಾಲೂಕು, ರಾಮನಗರ ಜಿಲ್ಲೆ. ಇಂದಿನ ತರಗತಿಯಲ್ಲಿ ತೃತೀಯ BA 5ನೇ ಸೆಮಿಸ್ಟರ್ನ ಕಾರ್ಪೊರೇಟ್ ಎಕನಾಮಿಕ್ಸ್ ಈ ಒಂದು ಪತ್ರಿಕೆಯ ಕಾರ್ಪೊರೇಟ್ ಗವರ್ನಮೆಂಟ್, ಅದರ ಅರ್ಥ ಹಾಗೂ ವ್ಯಾಖ್ಯೆಗಳು ಮತ್ತು ಪ್ರಮುಖವಾದ ತತ್ವಗಳನ್ನು ತಿಳಿದುಕೊಳ್ಳೋಣ. So in today's class, let us understand corporate governance, its meaning, definitions, as well as some important principles. The meaning of corporate governance. Corporate governance refers to the accountability of the board of directors to all stakeholders of the corporation, that is, the shareholders, employees, suppliers, customer and society in general, towards giving the corporation a fair, efficient and transparent administration. ಈ ಒಂದು ಕಂಪನಿ ಸಂಬಂಧಿ ನಿರ್ವಹಣೆ ಅಥವಾ ಕಂಪನಿ ಸಂಬಂಧಿ ಆಡಳಿತ ಅಂದರೆ ಕಂಪನಿ ಒಂದರ ದೀರ್ಘಾವಧಿ ಸಾಧನೆಗಾಗಿ ಅದನ್ನು ನಿಯಂತ್ರಣ ಮಾಡುವ ವ್ಯವಸ್ಥೆಯನ್ನ ಕಂಪನಿ ಸಂಬಂಧಿ ನಿರ್ವಹಣೆ ಅಥವಾ ಆಡಳಿತ ಅಂತ ನಾವು ಕರಿತೀವಿ. ಇಲ್ಲಿ ಕಂಪನಿ ಷೇರುದಾರರು, ಸಾಲಿಗರು, ಪೂರೈಕೆದಾರರು, ಉದ್ಯೋಗಿಗಳು ಹಾಗೂ ಗ್ರಾಹಕರ ಹಿತಾಸಕ್ತಿಯನ್ನ ಈಡೇರಿಸುವುದು ಕಂಪನಿಯ ದೀರ್ಘಾವಧಿ ಧ್ಯೇಯವಾಗಿರುತ್ತೆ. ಆದ್ದರಿಂದ ಅದಕ್ಕೆ ಸಂಬಂಧಿಸಿದ ಶಾಸನಗಳು, ನಿಯಂತ್ರಣಾತ್ಮಕ ಪ್ರಮುಖವಾದ ನಿಯಮಗಳು, ಪರಿಸರ ಸಂಬಂಧಿ ನಿಯಮಗಳು, ಈ ಎಲ್ಲ ಅವಶ್ಯಕತೆಗಳನ್ನು ಪೂರೈಸುವ ಧ್ಯೇಯವನ್ನ ಕಂಪನಿ ಹೊಂದಿರುತ್ತೆ. ಹಾಗಾಗಿ ಈ ಒಂದು ಆಡಳಿತ ನಿರ್ವಹಣೆ ಅಥವಾ ಕಂಪನಿ ಸಂಬಂಧಿ ಆಡಳಿತ ನಿರ್ವಹಣೆ ಅಂದರೆ ಷೇರುದಾರರ ದೀರ್ಘಾವಧಿಯ ಮೌಲ್ಯವನ್ನು ಗರಿಷ್ಠಗೊಳಿಸುವಿಕೆಯನ್ನು ಕಂಪನಿಗೆ ಸಾಧ್ಯವಾಗಿಸಲು ಅಳವಡಿಸಿಕೊಳ್ಳಬೇಕಾಗಿರುವ ಕಾನೂನುಗಳ, ನಿಯಮಗಳ, ನಿಬಂಧನೆಗಳ, ವಿಧಾನಗಳ ಮತ್ತು ಸ್ವಪ್ರೇರಿತ ಪ್ರಯೋಗಗಳ ಸಂಯೋಜನೆ. ಹಲವಾರು ಪದಗಳಿದೆ ಇಲ್ಲಿ. ಪ್ರಮುಖವಾಗಿ ಕಾನೂನುಗಳು ಯಾವುದು, ನಿಯಮಗಳು ಯಾವುದು, ನಿಬಂಧನೆಗಳು, ವಿಧಾನ, ಸ್ವಯಂ ಪ್ರೇರಿತ ಪ್ರಯೋಗಗಳು, ಇವೆಲ್ಲವುಗಳ ಸಂಯೋಜನೆಯನ್ನು ಕಂಪನಿ ಸಂಬಂಧಿ ನಿರ್ವಹಣೆ ಮತ್ತು ಆಡಳಿತ ಅಂತ ಕರೀತಾರೆ. ಅಂದರೆ ಆಯಾ ಒಂದು ಸಂದರ್ಭಕ್ಕೆ ತಕ್ಕ ಹಾಗೆ ಈ ಒಂದು ವಿಧಾನಗಳು, ನಿಯಮಗಳು ಮತ್ತು ನಿಬಂಧನೆಗಳನ್ನು ಬದಲಾವಣೆ ಮಾಡಬೇಕಾಗತ್ತೆ. ಎಲ್ಲ ಕಂಪನಿಗಳು ಒಂದೇ ರೀತಿಯ ನಿಯಮಗಳು, ನಿಬಂಧನೆಗಳನ್ನು ಹೊಂದಿರೋದಕ್ಕೆ ಸಾಧ್ಯ ಆಗಲ್ಲ. ಆಯಾ ಸನ್ನಿವೇಶಕ್ಕೆ ತಕ್ಕ ಹಾಗೆ ಅದನ್ನು ಬದಲಾವಣೆ ಅಂದರೆ ಇಲ್ಲಿ ಸ್ವಯಂ ಪ್ರೇರಿತ ಪ್ರಯೋಗಗಳನ್ನು ಸಹ ಮಾಡಬೇಕಾಗತ್ತೆ. ಇವೆಲ್ಲವುಗಳ ಮಿಶ್ರಣವನ್ನ ಕಂಪನಿ ಸಂಬಂಧಿ ನಿರ್ವಹಣೆ ಅಥವಾ ಆಡಳಿತ ಅಂತ ಕರೀತಾರೆ. ಈ ಕಂಪನಿ ಸಂಬಂಧಿ ಆಡಳಿತ ನಿಗಮದ ಎಲ್ಲ ಮಧ್ಯಸ್ಥಗಾರರಿಗೆ ನಿರ್ದೇಶಕ ಮಂಡಳಿಯ ಹೊಣೆಗಾರಿಕೆಯನ್ನು ಸೂಚಿಸುತ್ತದೆ. ಇಲ್ಲಿ ಪ್ರತಿಯೊಬ್ಬರೂ ಸಹ ಜವಾಬ್ದಾರಿಯುತವಾಗಿ ಕರ್ತವ್ಯವನ್ನು ನಿರ್ವಹಣೆ ಮಾಡಬೇಕಾಗತ್ತೆ. ಪ್ರಮುಖವಾಗಿ ಯಾರ್ಯಾರು ಒಂದು ಕಂಪನಿಗೆ ಜವಾಬ್ದಾರಿಯುತವಾಗಿರ್ತಾರೆ ಅಂದರೆ ಷೇರುದಾರರು, ಉದ್ಯೋಗಿಗಳು, ಪೂರೈಕೆದಾರರು, ಗ್ರಾಹಕರು ಹಾಗೂ ಸಮಾಜ. ಈ ಒಂದು ಕಂಪನಿ ಎಲ್ಲರಿಗೂ ಸಹ ಜವಾಬ್ದಾರಿಯುತವಾಗಿರಬೇಕು. ಹಾಗೆ ಇವರೆಲ್ಲರೂ ಕಂಪನಿಗೂ ಜವಾಬ್ದಾರಿಯುತವಾಗಿ ಇರಬೇಕು. ಮತ್ತೆ ಇಲ್ಲಿ ನ್ಯಾಯಯುತವಾಗಿ, ಪರಿಣಾಮಕಾರಿಯಾಗಿ ಹಾಗೆ ಈ ಒಂದು ಪಾರದರ್ಶಕತೆಯಿಂದ ಆಡಳಿತವನ್ನ ನೀಡುವ ಒಂದು ಪ್ರಯತ್ನವನ್ನ ಕಂಪನಿ ಮಾಡಬೇಕಾಗತ್ತೆ. ಈ ಒಂದು ಫ್ಲೋ ಚಾರ್ಟ್ ಈ ಕಂಪನಿ ಆಡಳಿತದ ಒಂದು ಫ್ರೇಮ್ ವರ್ಕ್ ಅಂದ್ರೆ ಈ ಒಂದು ಚೌಕಟ್ಟಿನ ಒಳಗಡೆ ಒಂದು ಕಂಪನಿ ಕೆಲಸವನ್ನ ನಿರ್ವಹಣೆ ಮಾಡುತ್ತೆ ಅನ್ನೋದನ್ನ ಸೂಚಿಸುತ್ತೆ. ಈ ಕಂಪನಿ ಆಡಳಿತವನ್ನ ಈ ರೀತಿಯಲ್ಲಿ ವ್ಯಾಖ್ಯಾನಿಸಲಾಗಿದೆ. ಅಂದ್ರೆ ಯಾರ್ಯಾರು ಈ ಒಂದು ಕಂಪನಿಯ ಆಡಳಿತದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸ್ತಾರೆ ಅಂದ್ರೆ ಶೇರ್ ಓನರ್ಸ್, ಮ್ಯಾನೇಜರ್ಸ್ ಅಂಡ್ ಡೈರೆಕ್ಟರ್ಸ್. This flow chart explains us the corporate governance. So who are all the members of a particular company? Share owners, managers as well as the directors. ಈ ಕಂಪನಿ ಸಂಬಂಧಿ ನಿರ್ವಹಣೆ ಮತ್ತು ಆಡಳಿತಕ್ಕೆ ಸಂಬಂಧಿಸಿದ ಕೆಲವು ಪ್ರಮುಖ ವ್ಯಾಖ್ಯೆಗಳಲ್ಲಿ ಮೊದಲನೇದಾಗಿ ಕ್ಯಾಡ್ಬರಿ ಸಮಿತಿ. ಇದು ಯುನೈಟೆಡ್ ಕಿಂಗ್ಡಮ್ನ ಕ್ಯಾಡ್ಬರಿ ಸಮಿತಿ ಏನನ್ನ ಹೇಳುತ್ತೆ ಕಂಪನಿ ಸಂಬಂಧಿ ನಿರ್ವಹಣೆ ಅಂದ್ರೆ
Corporate governance is a system by which companies are directed and controlled. According to Cadbury Committee of United Kingdom, corporate governance is a system by which companies are directed and controlled. So this governance refers to the directions as well as the control of a company by a particular system. According to OECD, here OECD refers to Organization for Economic Cooperation and Development. So according to this board, corporate governance involves a set of relationships between a company's management. It involves set of relationships between companies management. According to James D. Wolfenson, corporate governance is about promoting corporate fairness, transparency, and accountability. Here, it has highlighted three important terms or concepts: fairness, transparency, and also accountability. Here, accountability is each and every person is responsible. Then transparency, there should not be any secrecy in the policies of a company, and it should be come into the flash or come in they all the members as well as the shareholders and also the workers should come to know about what are the policies taken by the management or the company. So these three together is nothing but corporate governance according to James D. Wolfenson. ಕಂಪನಿ ಸಂಬಂಧಿ ಆಡಳಿತ ನಿರ್ವಹಣೆಗೆ ಸಂಬಂಧಿಸಿದಂತೆ ಕೆಲವು ಪ್ರಮುಖ ವ್ಯಾಖ್ಯೆಗಳನ್ನು ತಿಳಿದುಕೊಳ್ಳೋಣ. ಕ್ಯಾಡ್ಬರಿ ಸಮಿತಿಯ ಪ್ರಕಾರ ಕಾರ್ಪೊರೇಟ್ ಆಡಳಿತವು ಕಂಪನಿಗಳನ್ನು ನಿರ್ದೇಶಿಸುವ ಮತ್ತು ನಿಯಂತ್ರಿಸುವ ವ್ಯವಸ್ಥೆ. ಒಂದು ಕಡೆ ನಿರ್ದೇಶನ, ಇನ್ನೊಂದು ನಿಯಂತ್ರಣ. ಇವೆರಡೂ ಅತ್ಯಂತ ಅವಶ್ಯಕ. ಆಡಳಿತ ಅಂದರೆ ನಿಯಂತ್ರಣ, ನಿರ್ದೇಶನ ಕಡ್ಡಾಯವಾಗಿ ಇರಲೇಬೇಕಾಗತ್ತೆ. ನಂತರ OECDಗೆ ಸಂಬಂಧಿಸಿದಂತೆ ಕಾರ್ಪೊರೇಟ್ ಆಡಳಿತ ಅಂದರೆ ಕಂಪನಿಯ ನಿರ್ವಹಣೆಯ ನಡುವಿನ ಸಂಬಂಧಗಳ ಗುಂಪುಗಳನ್ನು ಇದು ಒಳಗೊಂಡಿರುತ್ತೆ. ಹೇಗೆ ಕಂಪನಿಯನ್ನು ನಿರ್ವಹಣೆ ಮಾಡಬೇಕು, ಹಾಗೆ ಆ ಒಂದು ಸಂಬಂಧ ಹೇಗಿದೆ, ಕಂಪನಿ ಆಡಳಿತ ಮತ್ತು ಕಂಪನಿಯಲ್ಲಿ ಕೆಲಸ ಮಾಡುವ ನಡುವಿನ ಒಂದು ಸಂಬಂಧ ಹೇಗಿರುತ್ತೆ ಅನ್ನೋದನ್ನ OECD ತಿಳಿಸ್ತಾ ಇದೆ. ಹಾಗೆ ಜೇಮ್ಸ್ ಡಿ ವುಲ್ಫೆನ್ಸನ್ ಇವರ ಪ್ರಕಾರ ಕಾರ್ಪೊರೇಟ್ ಆಡಳಿತ ಅಥವಾ ಕಂಪನಿ ಆಡಳಿತ ಅಂದರೆ ಕಾರ್ಪೊರೇಟ್ ಆಡಳಿತವು ನ್ಯಾಯತೆ, ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯನ್ನು ಉತ್ತೇಜಿಸುವ ಕುರಿತಾದ ಒಂದು ಆಡಳಿತ ಆಗಿದೆ. ಇಲ್ಲಿ ನ್ಯಾಯಬದ್ಧತೆಯಿಂದ ಇರಬೇಕು ಆಡಳಿತ, ಹಾಗೂ ಆಡಳಿತ ಪಾರದರ್ಶಕತೆಯಿಂದ ಕೂಡಿರಬೇಕು ಮತ್ತು ಪ್ರತಿಯೊಬ್ಬರು ಸಹ ತಮ್ಮ ಹೊಣೆಗಾರಿಕೆಯನ್ನ ಹೊತ್ತು ಕೆಲಸವನ್ನ ಸಮರ್ಪಕವಾಗಿ ನಿರ್ವಹಣೆ ಮಾಡಬೇಕು. ಇವೆಲ್ಲವನ್ನು ತಿಳಿಸುವಂಥದ್ದು ಈ ಕಂಪನಿ ಆಡಳಿತ ಅನ್ನೋದು ಜೇಮ್ಸ್ ಡಿ ವುಲ್ಫೆನ್ಸನ್ ಈ ಒಂದು ತಜ್ಞರ ಅಭಿಪ್ರಾಯ ಆಗಿದೆ. ಹಾಗೆ ಅಕಾರ್ಡಿಂಗ್ ಟು ಸ್ಟ್ಯಾಂಡರ್ಡ್ ಅಂಡ್ ಪೂರ್ಸ್, corporate governance can be defined as the interaction of managers, directors, and shareholders to direct and control the company and to ensure that all financial stakeholders receive their fair share of a company's earnings and assets. According to Standard and Poor's, corporate governance is the interaction between managers, directors, shareholders to direct the company in a proper way and also to gain more profit, and later the profit is shared. It is called dividend, is shared equally between all the stakeholders, both the earnings of the company as well as they should be responsible to increase the assets of the company. According to Catherhood, corporate governance means that company manages its business in a manner that is accountable and responsible to the shareholders. In a wider interpretation, it includes companies' accountability to shareholders and also shareholders such as employees, suppliers, customers, and others. Here, there is a direct relationship as well as direct responsibility between the shareholders as well as the company and also the stakeholders such as the employees, suppliers, customers. So all these are the stakeholders of a particular company. So thus
the company is accountable or it is highly responsible to its shareholders and also to the stakeholders. ಸ್ಟ್ಯಾಂಡರ್ಡ್ ಮತ್ತು ಪೂರ್ ಅನ್ನೋ ತಜ್ಞರ ಅಭಿಪ್ರಾಯದಲ್ಲಿ ಕಾರ್ಪೊರೇಟ್ ಆಡಳಿತ ಅಂದ್ರೆ ಇದು ಕಂಪನಿಯನ್ನು ನಿರ್ದೇಶಿಸೋದು ಮತ್ತು ನಿಯಂತ್ರಣ ಮಾಡೋದು. ಇಲ್ಲಿ ವ್ಯವಸ್ಥಾಪಕರು ಇರ್ತಾರೆ. ಈ ವ್ಯವಸ್ಥಾಪಕರು ಕಂಪನಿಯನ್ನು ನಿರ್ದೇಶನ ಮತ್ತು ನಿಯಂತ್ರಣ ಮಾಡುವ ಒಂದು ಜವಾಬ್ದಾರಿಯನ್ನ ಹೊಂದಿರ್ತಾರೆ. ಹಾಗೆ ಹಣಕಾಸು ಮಧ್ಯಸ್ಥಗಾರರು ಕಂಪನಿಯ ಗಳಿಕೆ ಮತ್ತು ಸ್ವತ್ತುಗಳು ನ್ಯಾಯಯುತವಾಗಿ ಹಂಚಿಕೆ ಆಗ್ತಾ ಇದೆಯಾ ಅನ್ನೋದನ್ನ ಖಚಿತಪಡಿಸಿಕೊಳ್ಳಬೇಕು. ಅಂದ್ರೆ ಇಲ್ಲಿ ಪ್ರಮುಖವಾಗಿ ಎಲ್ಲರೂ ಸಹ ಕಷ್ಟಪಟ್ಟು ದುಡಿಯೋದ್ರಿಂದ ಆ ಒಂದು ಬರುವ ಆದಾಯ ಎಲ್ಲ ಪಾಲುದಾರರಲ್ಲಿ ಸಮರ್ಪಕವಾಗಿ ಅಥವಾ ನ್ಯಾಯಯುತವಾಗಿ ಹಂಚಿಕೆ ಆಗಬೇಕು ಅನ್ನೋದೇ ಈ ಒಂದು ಕಂಪನಿ ಆಡಳಿತ. ಇದು ಸ್ಟ್ಯಾಂಡರ್ಡ್ ಮತ್ತು ಪೂರ್ ಅನ್ನುವ ತಜ್ಞರ ಅಭಿಪ್ರಾಯ. ಹಾಗೆ ಕ್ಯಾಥರ್ವುಡ್ ಅನ್ನುವ ತಜ್ಞರ ಅಭಿಪ್ರಾಯದಲ್ಲಿ ಕಾರ್ಪೊರೇಟ್ ಆಡಳಿತ ಅಥವಾ ಕಂಪನಿ ಆಡಳಿತ ಅಂದ್ರೆ ಕಂಪನಿ ತನ್ನ ವ್ಯವಹಾರವನ್ನ ಜವಾಬ್ದಾರಿಯುತವಾಗಿ ಮತ್ತು ಷೇರುದಾರರಿಗೆ ಜವಾಬ್ದಾರಿಯುತ ರೀತಿಯಲ್ಲಿ ನಿರ್ವಹಣೆಯನ್ನ ಮಾಡಬೇಕಾಗತ್ತೆ. ಇಲ್ಲಿ ಷೇರುದಾರರು, ಉದ್ಯೋಗಿಗಳು, ಪೂರೈಕೆದಾರರು, ಗ್ರಾಹಕರು ಇವೆಲ್ಲರನ್ನ ಒಳಗೊಂಡಂತೆ ಕಂಪನಿಯು ತನ್ನದೇ ಆದ ಜವಾಬ್ದಾರಿಯನ್ನ ಅಥವಾ ಹೊಣೆಗಾರಿಕೆಯನ್ನ ಹೊಂದಿದೆ ಅಂತ. ಇವು ಈ ಒಂದು ಕಂಪನಿ ಆಡಳಿತ ಮತ್ತು ನಿರ್ವಹಣೆಗೆ ಸಂಬಂಧಿಸಿದಂತ ಕೆಲವು ಪ್ರಮುಖ ವ್ಯಾಖ್ಯೆಗಳು ಆಗಿವೆ. ಹಾಗೆ ಕಂಪನಿ ಸಂಬಂಧಿ ತತ್ವಗಳು, ಪ್ರಿನ್ಸಿಪಲ್ಸ್ ಆಫ್ ಕಾರ್ಪೊರೇಟ್ ಗವರ್ನೆನ್ಸ್. A company that follows the hardcore fundamentals of good corporate governance will generally surpass other companies in terms of financial advancement. It will be able to attract investors whose support can help to finance further growth. The clarity in the decision-making process and the increased reliability of the company are based on some fundamental principles. So here a company has its own principles or its own terms and conditions. So on the basis of those principles it has to administer. Without those fundamental principles it cannot administer a company in a good manner or in a proper way. So when a company gets more and more profit, it is possible for that particular company to attract the investors. So investors will invest in that company. It increases the profit of the company or the investment of the company. Here the decision making plays a very important role because the decision making process and the increased reliability of the company are the two basic and fundamental principles to increase the investment in the company. The decision making as well as the reliability. These two are very essential principles for a company. ಕಂಪನಿ ಸಂಬಂಧಿ ಆಡಳಿತ ತತ್ವಗಳು ಅಂದ್ರೆ ಇಲ್ಲಿ ಒಂದು ಕಂಪನಿ ಆಡಳಿತವನ್ನು ನಡೆಸಬೇಕಾದ್ರೆ ಹಲವಾರು ತತ್ವಗಳ ಆಧಾರದ ಮೇಲೆ ಅದು ಆಡಳಿತವನ್ನ ನಿರ್ವಹಣೆ ಮಾಡಬೇಕಾಗತ್ತೆ. ಈ ಮೂಲಭೂತ ಅಂಶಗಳನ್ನ ಅನುಸರಿಸುವಾಗ ಕಂಪನಿ ಸಾಮಾನ್ಯವಾಗಿ ಹಣಕಾಸು ಅಂದ್ರೆ ಆದಾಯ ಎಲ್ಲಿ ಬರುತ್ತೆ, ಹೇಗೆ ಬರುತ್ತೆ ಅನ್ನೋದನ್ನ ಯೋಚನೆ ಮಾಡುತ್ತೆ. ಹೆಚ್ಚು ಹೆಚ್ಚು ಆದಾಯವನ್ನ ಗಳಿಸುವ ದೃಷ್ಟಿಯಿಂದ ಕಂಪನಿಗಳು ಆಡಳಿತವನ್ನ ನಿರ್ವಹಣೆ ಮಾಡಬೇಕಾಗತ್ತೆ. ಆದಾಯ ಹೆಚ್ಚಾದಷ್ಟು ಏನಾಗುತ್ತೆ, ಇದು ಹೂಡಿಕೆದಾರರನ್ನ ಆಕರ್ಷಣೆ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಹೆಚ್ಚು ಹೆಚ್ಚು ಹೂಡಿಕೆದಾರರು ಕಂಪನಿಯಲ್ಲಿ ಹೂಡಿಕೆ ಮಾಡಿದಾಗ ಆ ಬೆಂಬಲ ಹೆಚ್ಚಾಗತ್ತೆ ಮತ್ತೆ ಬೆಳವಣಿಗೆನೂ ಸಹ ಹೆಚ್ಚಾಗೋದಕ್ಕೆ ಸಾಧ್ಯ ಆಗತ್ತೆ. ಇಲ್ಲಿ ಎರಡು ಪ್ರಮುಖ ಮೂಲಭೂತ ತತ್ವಗಳು ಇದೆ. ಒಂದು ನಿರ್ಣಯವನ್ನ ಕೈಗೊಳ್ಳುವಿಕೆ, ಹಾಗೆ ವಿಶ್ವಾಸಾರ್ಹತೆ. ಸೊ ವಿಶ್ವಾಸಾರ್ಹತೆ ಅಂದ್ರೆ ಒಮ್ಮೆ ಒಬ್ಬ ವ್ಯಕ್ತಿ ಕಂಪನಿಯಲ್ಲಿ ಬಂಡವಾಳ ಹೂಡಿಕೆಯನ್ನ ಮಾಡಿದಾಗ ಆ ಒಂದು ವ್ಯಕ್ತಿಗೆ ಯಾವುದೇ ರೀತಿಯಲ್ಲಿ ನಷ್ಟ ಆಗದಂತೆ ಕಂಪನಿ ಭರವಸೆಯನ್ನ ಕೊಡಬೇಕು. ಈ ಒಂದು ವಿಶ್ವಾಸಾರ್ಹತೆ ಹಾಗೆ ನಿರ್ಣಯವನ್ನ ಕೈಗೊಳ್ಳುವಾಗ ಅತ್ಯಂತ ಎಚ್ಚರಿಕೆಯಿಂದ ಕಂಪನಿ ನಿರ್ಣಯವನ್ನ ಕೈಗೊಳ್ಳಬೇಕಾಗತ್ತೆ. ಈ ಎರಡೂ ತತ್ವಗಳ ಆಧಾರದ ಮೇಲೆ ಕಂಪನಿ ತನ್ನ ಆಡಳಿತವನ್ನ ನಿರ್ವಹಣೆ ಮಾಡಬೇಕಾಗತ್ತೆ. ಈ ಒಂದು ಚಾರ್ಟ್ ಕಂಪನಿ ಆಡಳಿತದ ಪ್ರಮುಖ ತತ್ವಗಳನ್ನ ಇದು ವಿವರಣೆಯನ್ನ ಮಾಡುತ್ತೆ.
ಇಲ್ಲಿ ಮೊದಲನೇದಾಗಿ ಆಕ್ಟ್ ಎಥಿಕಲಿ ಅಂಡ್ ರೆಸ್ಪಾನ್ಸಿಬಲಿ, ಅಂದರೆ ಇಲ್ಲಿ ನೈತಿಕ ಮೌಲ್ಯಗಳು ಇರಬೇಕು ಮತ್ತು ಜವಾಬ್ದಾರಿಯುತವಾಗಿ ಇರಬೇಕು. ಎನ್ಶೋರ್ ಟ್ರಾನ್ಸ್ಪರೆನ್ಸಿ ಅಂಡ್ ಅಕೌಂಟಬಿಲಿಟಿ, ಅಂದರೆ ಇಲ್ಲಿ ಪ್ರಮುಖವಾಗಿ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆ ಅಥವಾ ಜವಾಬ್ದಾರಿ ಇರಬೇಕು. ದೆನ್ ರೆಕಗ್ನೈಸ್ ಅಂಡ್ ಮ್ಯಾನೇಜ್ ರಿಸ್ಕ್, ಏನಾದರೂ ಗಂಡಾಂತರಗಳು ಇದ್ದಾಗ ಅದನ್ನು ಕಂಡು ಹಿಡಿಬೇಕು, ತಿಳ್ಕೊಳ್ಬೇಕು ಮತ್ತು ಅದನ್ನು ಗಂಡಾಂತರ ನಿರ್ವಹಣೆಯನ್ನು ಮಾಡಬೇಕು. ಎನ್ಶೋರ್ ಕರೆಕ್ಟ್ ಬೋರ್ಡ್ ಕಾಂಪೋಸಿಷನ್ ಅಂಡ್ ಸ್ಟ್ರಕ್ಚರ್, ಅಂದರೆ ಇಲ್ಲಿ ಸದಸ್ಯರು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂತ ಕರಿತೀವಿ, ಆ ಆಡಳಿತ ಮಂಡಳಿಯ ಸದಸ್ಯರನ್ನ ಸಮರ್ಪಕವಾಗಿ ನೇಮಕ ಮಾಡಬೇಕಾಗತ್ತೆ. ಒಂದು ಬೋರ್ಡ್ ಅನ್ನ, ಅದು ಸಮರ್ಪಕ ಅಂದರೆ ಒಂದು ಆಡಳಿತ ಮಂಡಳಿಯನ್ನ ಪ್ರಾರಂಭ ಮಾಡಬೇಕಾಗತ್ತೆ. ಸ್ಟ್ರಾಂಗ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಫ್ರೇಮ್ವರ್ಕ್, ಆ ಒಂದು ನಿರ್ವಹಣೆ ಹೇಗಿರಬೇಕು ಅಂದರೆ ಅತ್ಯಂತ ಸ್ಟ್ರಾಂಗ್ ಅಂದರೆ ಜವಾಬ್ದಾರಿಯುತವಾಗಿ ಇರಬೇಕು, ಬಲಯುತವಾಗಿ ಸಹ ಇರಬೇಕು. ಕ್ಲಾರಿಫೈ ಡಿಫೈನ್ ಪರ್ಪಸ್ ಅಂಡ್ ಸ್ಟ್ರಾಟಜಿ, ಈ ಯಾತಕ್ಕೋಸ್ಕರ ಕಂಪನಿಯನ್ನ ಪ್ರಾರಂಭ ಮಾಡಲಾಗಿದೆ, ಅದರ ಉದ್ದೇಶ ಏನು, ಗುರಿಗಳೇನು ಅನ್ನೋದನ್ನ ಸ್ಪಷ್ಟವಾಗಿ ಇಲ್ಲಿ ಸೂಚಿಸಬೇಕಾಗತ್ತೆ. ಇವು ಈ ಒಂದು ಕಾರ್ಪೊರೇಟ್ ಗವರ್ನೆನ್ಸ್ ಪ್ರಿನ್ಸಿಪಲ್ಸ್ ಆಗಿರುತ್ತೆ, ಅಂದರೆ ಒಂದು ಕಂಪನಿ ಆಡಳಿತ ನಿರ್ವಹಣೆಯ ಪ್ರಮುಖ ತತ್ವಗಳು ಅಂತ ನಾವು ಹೇಳ್ಬೋದು. ಈ ಕಂಪನಿ ಸಂಬಂಧಿ ನಿರ್ವಹಣೆ ಅಥವಾ ಆಡಳಿತ ತತ್ವಗಳಲ್ಲಿ ಹಲವಾರು ತತ್ವಗಳನ್ನು ನಾವು ಕಾಣ್ತೀವಿ. ಮೊದಲನೇದಾಗಿ ಉತ್ತರದಾಯಿತ್ವ ಅಥವಾ ಜವಾಬ್ದಾರಿ, ಹೊಣೆಗಾರಿಕೆ ಅಂತ ನಾವು ಕರಿತೀವಿ. ಅಂದರೆ ಇಲ್ಲಿ ಕಂಪನಿಯ ಆಡಳಿತದಲ್ಲಿ ಉತ್ತರದಾಯಿತ್ವ ಅಥವಾ ಹೊಣೆಗಾರಿಕೆ, ಜವಾಬ್ದಾರಿ ಅನ್ನೋದು ಅತ್ಯಂತ ಮುಖ್ಯವಾದದ್ದು. ಯಾರು ಯಾರಿಗೆ ಜವಾಬ್ದಾರಿಯುತವಾಗಿರಬೇಕು ಅಂದರೆ ಆಡಳಿತ ಮಂಡಳಿಯ ನಿರ್ದೇಶಕರು ಷೇರುದಾರರಿಗೆ ಜವಾಬ್ದಾರಿಯುತವಾಗಿರಬೇಕು. ವ್ಯವಸ್ಥಾಪಕ ವರ್ಗ ಆಡಳಿತ ಮಂಡಳಿಯ ನಿರ್ದೇಶಕರಿಗೆ ಮತ್ತು ಷೇರುದಾರರಿಗೆ ಹೊಣೆಗಾರಿಕೆ ಆಗಿರ್ತಾರೆ. ಹೀಗೆ ಈ ಒಂದು ಜವಾಬ್ದಾರಿ ಇದ್ದಾಗ ಮಾತ್ರ ಆಡಳಿತ ಸುಸೂತ್ರವಾಗಿ ನಡೆಯೋದಕ್ಕೆ ಸಾಧ್ಯ. ಯಾವುದೇ ಸಮಸ್ಯೆ ಇಲ್ಲದೆ ಏನೇ ಆದ್ರೂ ಸಹ ಒಬ್ಬರಿಗೆ ಜವಾಬ್ದಾರಿಯುತವಾಗಿದ್ದಾಗ ಏನು ಸಮಸ್ಯೆಗಳು ಇರೋದಿಲ್ಲ. ಆ ಜವಾಬ್ದಾರಿಯಿಂದ ತಪ್ಪಿಸಿಕೊಂಡಾಗ ಅಥವಾ ಹೊಣೆಗಾರಿಕೆಯಿಂದ ತಪ್ಪಿಸಿಕೊಳ್ಳುವ ಪ್ರಯತ್ನವನ್ನ ಮಾಡಿದಾಗ ಸುಸೂತ್ರವಾಗಿ ಆಡಳಿತವನ್ನು ನಿರ್ವಹಣೆ ಮಾಡೋದು ತುಂಬಾನೇ ಸಮಸ್ಯೆ ಆಗುತ್ತೆ. So the most important principle of corporate governance is accountability or responsibility. In the company's administration, accountability is very essential and it plays a very important role. The board of directors in the administration or the administrative council should be accountable for the shareholders, and similarly the management should be accountable to the board of directors and also the shareholders. So here a company can run smoothly only with the responsibility or the accountability of the shareholders as well as the board of directors. Otherwise it cannot properly govern the company. Then the second important point is ethics or some moral principles. ನೈತಿಕತೆ ಅಂತ ನಾವು ಕರಿತೀವಿ. ಈ ನೈತಿಕತೆ ಅಂದರೆ ಕಂಪನಿಯ ಆಡಳಿತ ಮತ್ತು ವ್ಯವಹಾರದಲ್ಲಿ ನೈತಿಕ ಮೌಲ್ಯಗಳು ಇರಬೇಕಾಗತ್ತೆ. ಕಂಪನಿ ಕೆಲವು ತನ್ನದೇ ಆದ ಸೂತ್ರಗಳನ್ನು ಹೊಂದಿರುತ್ತೆ. ಆ ಸೂತ್ರಗಳನ್ನು ಕಡ್ಡಾಯವಾಗಿ ಎಲ್ಲರೂ ಸಹ ಅಳವಡಿಸಬೇಕು ಅಥವಾ ಅನುಸರಿಸಬೇಕಾಗತ್ತೆ. ಕೇವಲ ಲಾಭದ ಆಸೆಯಿಂದ ಕೆಲಸ ಮಾಡೋದು ಮತ್ತೆ ಈ ಒಂದು ಕೆಲಸಗಾರರನ್ನ ಶೋಷಣೆ ಮಾಡೋದು ಈ ರೀತಿ ಆಗಬಾರದು. ಇದೆಲ್ಲ ಏನು ನೈತಿಕತೆಗೆ ವಿರುದ್ಧವಾದದ್ದು ಆಗಿರುತ್ತೆ. ಕಂಪನಿಯ ವ್ಯವಹಾರದಲ್ಲಿ ನೈತಿಕತೆಯನ್ನ ಬದಿಗೆ ಒತ್ತಬಾರದು. ಅಂದರೆ ಸೈಡ್ ಹಾಕ್ಬಿಟ್ಟು ನಮಗಿಷ್ಟ ಬಂದಂಗೆ ಎಕ್ಸ್ಪ್ಲಾಯ್ಟ್ ಮಾಡೋದು, ಹೆಚ್ಚು ಹೆಚ್ಚು ಲಾಭವನ್ನು ಗಳಿಸೋದು ಈ ರೀತಿ ಇರಬಾರ್ದು. ಲಾಭದ ಧ್ಯೇಯದಿಂದ ಕೆಲಸ ಎಲ್ಲರೂ ಮಾಡ್ತಾರೆ. ಆದರೆ ಆ ಲಾಭವನ್ನ ಪಡ್ಕೊಳ್ಬೇಕಾದ್ರೆ ಸಮಾಜದ ಹಿತದೃಷ್ಟಿಯನ್ನು ಸಹ ಗಮನದಲ್ಲಿ ಇಟ್ಟುಕೊಳ್ಬೇಕಾಗತ್ತೆ. ಮತ್ತೊಬ್ಬರಿಗೆ ತೊಂದರೆಯಾಗದಂತೆ ಕೆಲಸವನ್ನ ನಿರ್ವಹಣೆ ಮಾಡಬೇಕಾಗತ್ತೆ. ಇದನ್ನ ನಾವು ನೈತಿಕತೆ ಅಥವಾ ಈ ಒಂದು ತತ್ವಗಳು, ನೈತಿಕ ತತ್ವಗಳು ಅಂತ ನಾವು ಕರೀಬಹುದು. ಹಿಯರ್ ethics are some moral principles
Here, morality plays a very important role. There should be some ethical values or principles in the administration of any company. A company should not work only for gaining profit, and while gaining profit, exploitation should not be the aim of a company. So it should not exploit its workers. It should not neglect at the same time the welfare of the society or welfare of majority of people in the society, because exploitation is against to moral principles or against, it is against to ethics. Therefore, while gaining a profit or while earning more and more profit, it should consider the importance of the society or the welfare of majority of people in the society. Then the third important principle is trusteeship. ಇಲ್ಲಿ ಟ್ರಸ್ಟಿಶಿಪ್ ಅಂದ್ರೆ ಧರ್ಮದರ್ಶಿತ್ವ. ಸೊ ಈ ಧರ್ಮದರ್ಶಿತ್ವ ಅಥವಾ ಈ ನ್ಯಾಸದಾರಿತ್ವ ಅಂತ ಕರೀತಾರೆ. ಈ ಒಂದು ಶಬ್ದವನ್ನ ಅಥವಾ ಈ ಒಂದು ಪರಿಕಲ್ಪನೆಯನ್ನ ಮೊಟ್ಟ ಮೊದಲ ಬಾರಿಗೆ ಪರಿಚಯ ಮಾಡಿದ ಒಬ್ಬ ಮಹಾನ್ ವ್ಯಕ್ತಿ ಅಂದ್ರೆ ನಮ್ಮ ರಾಷ್ಟ್ರ ಪಿತಾಮಹ ಮಹಾತ್ಮ ಗಾಂಧೀಜಿಯವರು. ಇಲ್ಲಿ ಆಡಳಿತ ಮಂಡಳಿಯ ಸದಸ್ಯರು ಧರ್ಮದರ್ಶಿಗಳಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕಂಪನಿಯ ಷೇರುದಾರರಿಗೆಲ್ಲ ಸೇರಿರುವ ಆಸ್ತಿ ಅಂದ್ರೆ ಕಂಪನಿ ಆಗಿರುತ್ತೆ. ಈ ಆಸ್ತಿ ಕಂಪನಿಯನ್ನ ನಿರ್ವಹಣೆಯ ಮಾಡಬೇಕಾದ್ರೆ ಆಡಳಿತ ಮಂಡಳಿ ಇರ್ತಾರೆ. ಆಡಳಿತ ಮಂಡಳಿಗೆ ಅಧಿಕಾರವನ್ನ ನೀಡಲಾಗಿರುತ್ತೆ. ಅದರ ಪ್ರಕಾರ ಈ ಆಡಳಿತ ಮಂಡಳಿಯ ಸದಸ್ಯರು ಈ ಕಂಪನಿ ಎನ್ನುವ ಆಸ್ತಿಯನ್ನ ಕಾಯುವ ಹಾಗೆ ಅದರ ನಿರ್ವಹಣೆಯನ್ನ ಮಾಡುವ ಸಂಪೂರ್ಣವಾದ ಧರ್ಮದರ್ಶಿತ್ವ ಅಥವಾ ನ್ಯಾಸದಾರಿತ್ವದ ಒಂದು ಜವಾಬ್ದಾರಿಯನ್ನ ಹೊಂದಿರ್ತಾರೆ. ಸೊ ಇದು ಟ್ರಸ್ಟೀಸ್ ಅಥವಾ ಇಲ್ಲಿ ನಾವು ಟ್ರಸ್ಟಿಗಳು ಅಂತ ಕರಿತೀವಿ. ಹಾಗೆ ಇದನ್ನ ಕಂಪನಿಯ ರಕ್ಷಣೆಯನ್ನ ಮಾಡುವ ಸಂಪೂರ್ಣ ಜವಾಬ್ದಾರಿಯನ್ನ ಅವರು ಹೊಂದಿರ್ತಾರೆ. ಹೀಗೆ ಈ ಒಂದು ಧರ್ಮದರ್ಶಿಗಳಾಗಿ ಅಥವಾ ಟ್ರಸ್ಟಿಗಳಾಗಿ ನ್ಯಾಸಧಾರಿಗಳಾಗಿ ಕಂಪನಿಯ ಅಭಿವೃದ್ಧಿಗೆ ಎಲ್ಲರೂ ಸಹ ಶ್ರಮಿಸಬೇಕಾಗತ್ತೆ. ಸೊ ಹಿಯರ್ trusteeship means the members of the trust, they should work as trustees, and as the company is the wealth of all the trustees or the shareholders, the maintenance of company is given to the members of the particular trust. Thus the members are whole and soul. They are responsible for the development of the company. This principle of trusteeship was for the first time coined by Mahatma Gandhiji. ಮತ್ತೆ ಟ್ರಾನ್ಸ್ಪರೆನ್ಸಿ ಅಥವಾ ಪಾರದರ್ಶಕತೆ, ಇದು ಈ ಒಂದು ಕಂಪನಿ ಸಂಬಂಧಿ ನಿರ್ವಹಣೆಯ ಅತ್ಯಂತ ಪ್ರಮುಖವಾದ ಒಂದು ತತ್ವ ಆಗಿದೆ. ಇಲ್ಲಿ ಪಾರದರ್ಶಕತೆ ಅಂದ್ರೆ ತೆಗೆದುಕೊಳ್ಳುವ ನಿರ್ಣಯಗಳು, ನೀತಿ ನಿಯಮಗಳಲ್ಲಿ ಯಾವುದೇ ಮುಚ್ಚುಮರೆ ಇರಬಾರದು, ಗೌಪ್ಯತೆ ಇರಬಾರದು, ಎಲ್ಲವೂ ಸಹ ಬಹಿರಂಗವಾಗಿರಬೇಕು. ಪ್ರತಿಯೊಬ್ಬರಿಗೂ ಸಹ ಎಲ್ಲ ವಿಚಾರಗಳನ್ನ ತಿಳಿಸಬೇಕಾಗತ್ತೆ. ಸಭೆ ಸಮಾರಂಭಗಳನ್ನ ಮಾಡಬೇಕಾದ್ರೆ ಅಲ್ಲಿ ಕೆಲಸಗಾರರಿಂದ ಒಬ್ಬ ರೆಪ್ರೆಸೆಂಟೇಟಿವ್ ಅಂದ್ರೆ ಒಬ್ಬ ಲೀಡರ್ನ ಅಲ್ಲಿ ಕರೆಸಿ ಏನೇನು ನಿರ್ಣಯಗಳನ್ನ ತೆಗೆದುಕೊಳ್ತಾ ಇದೆ ಅದನ್ನ ಅವರಿಗೂ ಸಹ ತಿಳಿಸಬೇಕಾಗತ್ತೆ. ಏನೂ ಸಹ ಷೇರುದಾರರು ಏನೇನು ಸಭೆಗಳಲ್ಲಿ ಭಾಗವಹಿಸ್ತಾರೆ, ಚರ್ಚೆ ಮಾಡ್ತಾರೆ, ಎಷ್ಟು ಆದಾಯ ಬಂದಿದೆ, ಅದನ್ನ ಎಷ್ಟು ಭಾಗಗಳಾಗಿ ಹಂಚಿಕೊಳ್ಬೇಕಾಗತ್ತೆ, ಸಮಾನವಾಗಿ ಎಷ್ಟೆಷ್ಟು ಹಂಚಿಕೆಯನ್ನ ಮಾಡ್ಕೊಳ್ಬೇಕಾಗತ್ತೆ, ಎಲ್ಲ ವಿಚಾರಗಳು ಸಹ ಏನಾಗಿರ್ಬೇಕು, ಪಾರದರ್ಶಕತೆಯಿಂದ ಕೂಡಿರ್ಬೇಕಾಗತ್ತೆ. ಯಾವುದೇ ಮುಚ್ಚುಮರೆ ಅಥವಾ ಗೌಪ್ಯತೆಗಳು ಇಲ್ಲಿ ಇರಬಾರ್ದು. ಕಷ್ಟ ಆಗ್ಲಿ ನಷ್ಟ ಆಗ್ಲಿ ಮಾಹಿತಿಯನ್ನ ಕೊಡ್ಲೇಬೇಕಾಗತ್ತೆ. ಯಾರಿಗೆ ಅಂದ್ರೆ ಷೇರುದಾರರಿಗೆ. ಸಮಸ್ಯೆಗಳಿದ್ರೂ ಅವರಿಗೆ ಹೇಳ್ಕೊಳ್ಬೇಕಾಗತ್ತೆ, ಅಥವಾ ಸಂತೋಷದಾಯಕ ವಿಚಾರಗಳಿದ್ರೂ ಸಹ ಷೇರುದಾರರೊಂದಿಗೆ ಅದನ್ನ ಹಂಚಿಕೊಳ್ಳಬೇಕಾಗತ್ತೆ. ಯಾಕೆ ಅಂದ್ರೆ ಯಾವಾಗ ಈ ಒಂದು ಪಾರದರ್ಶಕತೆ ಇರೋದಿಲ್ವೋ ಆಗ ಸಮಸ್ಯೆಗಳು ಉದ್ಭವ ಆಗತ್ತೆ, ಅನುಮಾನ ಬರುತ್ತೆ. ಇದರಿಂದ ಕಂಪನಿಯ ನಿರ್ವಹಣೆಯೂ ಸಮಸ್ಯೆ ಆಗತ್ತೆ, ಕಂಪನಿ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರಿಂದ ಪಾರದರ್ಶಕತೆಯ ತತ್ವ ಅತ್ಯಂತ ಪ್ರಮುಖವಾದ ಪಾತ್ರವನ್ನ ವಹಿಸುತ್ತೆ. ಸೊ ಹಿಯರ್ ಟ್ರಾನ್ಸ್ಪರೆನ್ಸಿ means there should not be any secrecy related to the decisions taken by the board of directors. So everything should be passed, the messages should be passed to the shareholders, because shareholders are also equally responsible for the development of the company. Both the merits as well as the demerits should be shared between them.
And if there are any secrets, then the board of directors may face difficulty in smooth administration of the company. Thus, the good things also should be shared, as well as the bad things should also be shared to the shareholders. Then only the administration of the company runs smoothly. Otherwise, there may be some confusions, or it leads to some other disturbances or problems within the company. Therefore, transparency is very important principle in the administration of a company. Then empowerment. Here, ಎಂಪವರ್ಮೆಂಟ್ ಅಂದರೆ ಸಬಲೀಕರಣ. ಸಂಸ್ಥೆಯಲ್ಲಿ ವ್ಯವಸ್ಥಾಪಕ ವರ್ಗದವರಿಗೆ ಅಂದರೆ ಯಾರ್ಯಾರು ಬೇರೆ ಬೇರೆ ನೌಕರರು ಇರ್ತಾರೆ, ವಿಭಿನ್ನ ನೌಕರರು ಇರ್ತಾರೆ, ಬೇರೆ ಬೇರೆ ವಿಭಾಗಗಳಲ್ಲಿ ಬೇರೆ ಬೇರೆ ವಲಯಗಳಲ್ಲಿ ಇರುವಂತಹ ನೌಕರರು, ಅಧಿಕಾರಿಗಳು ಮತ್ತು ಜವಾಬ್ದಾರಿಯನ್ನು ಅವರಿಗೆ ಕೊಡಬೇಕಾಗತ್ತೆ. ಹಾಗೆ ಯಾವ ಅಧಿಕಾರಿಗೆ ಯಾವ ಕೆಲಸ, ಎಷ್ಟು ಜವಾಬ್ದಾರಿಯನ್ನು ಕೊಡಬೇಕು ಅನ್ನೋದನ್ನು ನಿರ್ಧಾರ ಮಾಡಬೇಕಾಗತ್ತೆ. ಅವರ ಒಂದು ವಿದ್ಯಾರ್ಹತೆಯ ಆಧಾರದ ಮೇಲೆ ಅಥವಾ ಅನುಭವದ ಆಧಾರದ ಮೇಲೆ ಎಷ್ಟು ಕೆಲಸವನ್ನು ಕೊಡಬೇಕು, ಎಂತಹ ಜವಾಬ್ದಾರಿಯನ್ನು ಕೊಡಬೇಕಾಗತ್ತೆ. ಅನುಭವ ಹೆಚ್ಚಾಗಿರೋರಿಗೆ ಉನ್ನತವಾದ ಒಂದು ಜವಾಬ್ದಾರಿಯನ್ನು ಕೊಡಬೇಕಾಗತ್ತೆ. ಹೊಸದಾಗಿ ಸೇರಿಕೊಂಡಿರುವ ನೌಕರರಿಗೆ ಹೆಚ್ಚು ಜವಾಬ್ದಾರಿತ ಕೆಲಸಗಳನ್ನು ಕೊಟ್ಟರೆ ಅವರು ಅದನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗೆ ಯಾರಿಗೆ ಯಾವುದರಲ್ಲಿ ಆಸಕ್ತಿ ಇದೆ ಅದನ್ನು ಸಹ ತಿಳ್ಕೊಂಡು ಯಾರಿಗೆ ಹೆಚ್ಚು ಆಸಕ್ತಿ ಇರುತ್ತೋ ಅಂತಹ ಒಂದು ಕೆಲಸವನ್ನು ಅವರಿಗೆ ಕೊಟ್ಟಾಗ ಅವರು ತುಂಬಾ ಸಂತೋಷದಿಂದ ಮಾಡ್ತಾರೆ ಮತ್ತು ಗುಣಾತ್ಮಕ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯ. ಹೀಗೆ ಆಸಕ್ತಿ ಯಾವ ಒಂದು ವಿಚಾರದಲ್ಲಿ ಇದೆ ನೌಕರರಿಗೆ ಅದನ್ನು ತಿಳ್ಕೊಳ್ಬೇಕು. ಮತ್ತು ವಿದ್ಯಾರ್ಹತೆ, ಅನುಭವದ ಆಧಾರದ ಮೇಲೂ ಸಹ ಕೆಲಸಗಳನ್ನು ಹಂಚಿಕೆ ಮಾಡಬೇಕಾಗತ್ತೆ. ಇದರಿಂದ ಏನಾಗುತ್ತೆ ಅಂದರೆ ಸೃಜನಶೀಲತೆ ಉಂಟಾಗತ್ತೆ. ಹಾಗೆ ನವಪ್ರವರ್ತನೆಗಳು ಅಲ್ಲಿ ಅಭಿವೃದ್ಧಿ ಆಗುತ್ತೆ. ಮತ್ತು ನಿರಂತರವಾಗಿ ಕಂಪನಿ ಅಭಿವೃದ್ಧಿ ಆಗೋದಕ್ಕೂ ಸಹ ಸಾಧ್ಯ ಆಗುತ್ತೆ. ಸೊ ಹೀಗೆ ಈ ಒಂದು ಸಬಲೀಕರಣ ಅಂದರೆ ಪ್ರತಿಯೊಬ್ಬರಿಗೂ ಸಹ ಅಧಿಕಾರವನ್ನು ನೀಡುವಂಥದ್ದು. Empowerment, equal distribution of responsibility as well as work among the different levels of employees. So, which but worker is responsible to do that particular job should be recognized earlier, in which field he is or she is interested more, on the basis of experience as well as on the basis of their educational qualification. The work should be properly distributed among all the employees so that they can do it on their own. It leads to the creativity as well as some innovations. New ideas will develop among the employees. They work on their own without depending upon the others. Thus, there should be equal distribution of work and responsibility among the employees. This is called the empowerment. Then the fairness to all stakeholders. ಎಲ್ಲ ಪಣಧಾರಿಗಳಿಗೆ ನ್ಯಾಯಪರತೆ ಅಂದರೆ ಇಲ್ಲಿ ಕಂಪನಿಯ ಆಡಳಿತ ಮತ್ತು ವ್ಯವಹಾರದಲ್ಲಿ ಎಲ್ಲ ಪಣಧಾರಿಗಳನ್ನು ನ್ಯಾಯಬದ್ಧವಾಗಿ ನಡೆಸ್ಕೊಳ್ಬೇಕಾಗತ್ತೆ. ಸಾಲಿಗರು, ಪೂರೈಕೆದಾರರು, ಉದ್ಯೋಗಿಗಳು, ಷೇರುದಾರರು, ಗ್ರಾಹಕರು ಇವರೆಲ್ಲರೂ ಸಹ ಪಣಧಾರಿಗಳು ಅಥವಾ ಸ್ಟೇಕ್ ಹೋಲ್ಡರ್ಸ್ ಅಂತ ಕರಿತೀವಿ. ಎಲ್ಲರಿಗೂ ಸಹ ಅವರವರ ಪಾತ್ರಕ್ಕೆ ತಕ್ಕಂತೆ ಏನು ಮಾಡಬೇಕು, ಅವರಿಗೆ ಸತ್ಕಾರವನ್ನು ಮಾಡಬೇಕಾಗತ್ತೆ. ಅಂದರೆ ಎಲ್ಲ ಒಂದು ಭಾಗಿದಾರರು ಯಾರಿರ್ತಾರೆ ಕಂಪನಿಗಳಲ್ಲಿ ಅವರಿಗೆ ಸಮಾನತೆ ಇರಬೇಕಾಗತ್ತೆ. ಸಮಾನ ದೃಷ್ಟಿಯಲ್ಲಿ ಎಲ್ಲರನ್ನ ಸಹ ನೋಡಬೇಕಾಗತ್ತೆ. So fairness to all the stakeholders. Here the stakeholders are especially the suppliers and also the employees, shareholders and customers. So there should be some fairness, equal distribution of all the work as well as equal distribution of the profit of the company among all its stakeholders in an equal manner. There should not be any discrimination among the stakeholders. Say, if a company discriminates among its
stakeholders, then it may face problem in its administration. Almost all the stakeholders should be treated equally. Then checks as well as balances. ಇದು ಇತಿಮಿತಿಗಳು ಅಥವಾ ನಿರ್ಬಂಧಗಳ ಬಗ್ಗೆ ತಿಳಿಸುತ್ತೆ. ಕಂಪನಿಯಲ್ಲಿ ನಿರ್ಬಂಧಗಳು ಒಂದು ವ್ಯವಸ್ಥಿತವಾಗಿ ಆಡಳಿತ ನಡೀತಾ ಇದೆ, ಯಾವುದೇ ರೀತಿಯ ಸಮಸ್ಯೆಗಳಲ್ಲಿ ಉದ್ಭವ ಆಗಲ್ಲ. ಒಂದು ಕಂಪನಿ ಅಂದಮೇಲೆ ಅಲ್ಲಿ ವಿವಿಧ ವಿಭಾಗಗಳು ಇರುತ್ತೆ, ಅಧಿಕಾರಿಗಳು ಇರ್ತಾರೆ. ಮನಸ್ಸೋ ಇಚ್ಛೆ ಅಧಿಕಾರವನ್ನ ಅಲ್ಲಿ ಚಲಾಯಿಸುವಂತೆ ಇರಬಾರದು. ಯಾರಿಗೆ ಎಷ್ಟು ಅಧಿಕಾರದ ವ್ಯಾಪ್ತಿಯನ್ನ ಮೊದಲೇ ಒಂದು ಚೌಕಟ್ಟನ್ನ ಕೊಟ್ಟಿರ್ತಾರೆ. ಆ ಚೌಕಟ್ಟಿನ ಒಳಗೆ ಆ ಅಧಿಕಾರಿ ತನ್ನ ಕರ್ತವ್ಯವನ್ನು ನಿರ್ವಹಣೆ ಮಾಡಬೇಕಾಗತ್ತೆ. ಅದಕ್ಕಿಂತ ಹೆಚ್ಚಾಗಿ ಅವರು ತಮ್ಮ ಜವಾಬ್ದಾರಿಗಿಂತ ಹೆಚ್ಚಾಗಿ ಅಥವಾ ತಮ್ಮ ನಿಯಂತ್ರಣ ಮೀರಿ ಕೆಲಸವನ್ನ ಮಾಡೋದಕ್ಕೆ ಸಾಧ್ಯ ಆಗೋದೇ ಇಲ್ಲ. ಹಾಗೆ ಅಧಿಕಾರದ ಶ್ರೇಣಿಯನ್ನು ನಿಗದಿಪಡಿಸಬೇಕು. ಯಾವ ವಿಭಾಗದಲ್ಲಿ ಯಾವ ಅಧಿಕಾರಿ ಎಂತಹ ತಪ್ಪುಗಳನ್ನ ಮಾಡಿದ್ದಾರೆ ಮತ್ತೆ ತಪ್ಪುಗಳನ್ನ ತಿದ್ದಬೇಕು, ಅದನ್ನ ಸರಿಪಡಿಸುವ ಪ್ರಯತ್ನವನ್ನ ಆಗಾಗ ಮಾಡ್ತಾ ಇರಬೇಕು. ಕಾನೂನನ್ನ ಯಾವತ್ತೂ ಅಧಿಕಾರಿಗಳ ಮೇಲಾಗ್ಲಿ ನೌಕರರ ಮೇಲಾಗ್ಲಿ ವಿಧಿಸಬಾರದು. ಅಂದ್ರೆ ಕಾನೂನೇ ಅಂತಿಮ ಅಲ್ಲ, ಅದಕ್ಕಿಂತ ಮುಂಚೆ ಈ ಒಂದು ಬೋರ್ಡ್ ಆಫ್ ಡೈರೆಕ್ಟರ್ಸ್ ನಿರ್ದೇಶಕರ ಮಂಡಳಿಯಲ್ಲಿ ಏನಾದ್ರೂ ಸಮಸ್ಯೆಗಳನ್ನು ಸರಿಪಡಿಸೋದಿಕ್ಕೆ ಸಾಧ್ಯತೆಗಳಿದ್ರೆ ಆ ಹಂತದಲ್ಲೇ ಅದನ್ನೆಲ್ಲ ಜವಾಬ್ದಾರಿಯುತವಾಗಿ ಸರಿಪಡಿಸಬೇಕಾಗತ್ತೆ. ಹೀಗೆ ಈ ನಿರ್ಬಂಧಗಳು ಇತಿಮಿತಿಗಳನ್ನ ಕಾನೂನನ್ನ ಕೈಗೆತ್ತಿಕೊಂಡು ಮಾಡೋದರ ಬದಲು ಅಲ್ಲಲ್ಲೇ ಅದನ್ನ ಸರಿಪಡಿಸಿ ಅವರಿಗೆ ಉತ್ತಮವಾದ ಮಾರ್ಗದರ್ಶನವನ್ನ ಕೊಟ್ಟಾಗ ಕೆಲಸಗಾರರಾಗ್ಲಿ ಅಥವಾ ಇತರ ಪಣದಾರಿಗಳಾಗ್ಲಿ ತಮ್ಮ ಕರ್ತವ್ಯವನ್ನು ನಿಭಾಯಿಸೋದಕ್ಕೆ ಸಾಧ್ಯ ಆಗತ್ತೆ. Here in a company there are different varieties of levels and varieties of branches. So whenever an officer or a higher authority uses his power or exceeds his limit, at that time within the company the board of directors can take a decision. It may give proper direction for such mistakes done by the higher authorities. Almost all the problems should be solved within the framework of the company. The company should not take any legal actions against such officers or the higher authority. There are limitations or the checks as well as the balances. So these limitations should be solved or these problems should be solved within the company. We should not go beyond go out of the company. Then the last but not the least is internal and external audit. ಇಲ್ಲಿ ಆಂತರಿಕ ಮತ್ತು ಬಾಹ್ಯ ಲೆಕ್ಕ ಪರಿಶೋಧನೆ. ಆಂತರಿಕ ಮತ್ತು ಬಾಹ್ಯ ಲೆಕ್ಕ ಪರಿಶೋಧನೆ ಅಂದ್ರೆ ಆಂತರಿಕ ಅಂದ್ರೆ ಇಲ್ಲಿ ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಜ್ಞಾನ ಇರಬೇಕಾಗತ್ತೆ. ಒಂದು ಲೆಕ್ಕ ಪರಿಶೋಧಕರನ್ನ ಪ್ರತಿ ಕಂಪನಿ ನೇಮಕ ಮಾಡಿಕೊಳ್ಳುತ್ತೆ. ಅವರನ್ನ ನಾವು ಏನಂತ ಕರಿತೀವಿ ಅಂದ್ರೆ ತಪ್ಪುಗಳನ್ನ ಏನಾದ್ರೂ ಸರಿಪಡಿಸುವಂತಹ ಒಂದು ಸಮಸ್ಯೆ ಇದ್ದಾಗ, ಹಣಕಾಸಿನ ವಿಚಾರಗಳಿಗೆ ಸಂಬಂಧಿಸಿದಂತೆ ಸಮಸ್ಯೆಗಳು ಉದ್ಭವವಾದಾಗ ಆಂತರಿಕವಾಗಿ ಅದನ್ನ ಅಲ್ಲೇ ಸರಿಪಡಿಸಿಕೊಳ್ಳುವ ಒಂದು ಜವಾಬ್ದಾರಿ ಇರುತ್ತೆ. ಇದನ್ನ ನಾವು ಇಂಟರ್ನಲ್ ಆಡಿಟ್ ಅಥವಾ ಆಂತರಿಕ ಲೆಕ್ಕ ಪರಿಶೋಧನೆ ಅಂತ ಕರಿತೀವಿ. ಈಗ ಉದಾಹರಣೆಗೆ ನಮ್ಮ ಕಾಲೇಜಿನ ಹಂತದಲ್ಲಿ ಬೇರೆ ಬೇರೆ ಸಮಿತಿಗಳಿರುತ್ತೆ. ಯಾವ ಸಮಿತಿಗೆ ಎಷ್ಟೆಷ್ಟು ಹಣ ಬಿಡುಗಡೆಯಾಗಿದೆ, ಹಣವನ್ನ ಹೇಗೆ ಪ್ರತಿಯೊಂದು ಕಮಿಟಿಗಳು ಅಥವಾ ಸಮಿತಿಗಳು ಸಮರ್ಪಕವಾಗಿ ಬಳಸ್ಕೊಂಡಿದ್ಯಾ, ಅಥವಾ ಯಾವ ಸಮಿತಿಗೆ ಹೆಚ್ಚು ಹಣ ಬಿಡುಗಡೆಯಾಗಿದೆ, ಯಾವ ಸಮಿತಿಗೆ ಕಡಿಮೆ ಹಣ ಬಿಡುಗಡೆ ಆಗಿದೆ, ಎಲ್ಲ ಅಂತಿಮ ವರ್ಷ ಅಂದ್ರೆ ಈ ಫಿನಾನ್ಷಿಯಲ್ ಇಯರ್ ಎಂಡ್ ಆಗ್ತಿರೋ ಹಾಗೆ ಎಲ್ಲ ಸಮಿತಿಗಳು ಲೆಕ್ಕಪತ್ರಗಳನ್ನ ಸಮರ್ಪಕವಾಗಿ ನಿರ್ವಹಣೆ ಮಾಡಿದ್ಯಾ ಅಥವಾ ಪ್ರಾಂಶುಪಾಲರಿಗೆ ತೋರಿಸಿದ್ಯಾ, ಇದನ್ನೆಲ್ಲ ನಾವು ಲೆಕ್ಚರರ್ಸು ಬೇರೆ ಬೇರೆ ಒಂದು ಸಮಿತಿಯವರೆಲ್ಲ ಕುತ್ಕೊಂಡು ಪರಿಶೀಲನೆ ಮಾಡೋದನ್ನ ಆಂತರಿಕ ಲೆಕ್ಕ ಪರಿಶೋಧನೆ ಅಂತ ನಾವು ಕರಿತೀವಿ. ಹಾಗೆ ಆಡಿಟರ್ಸ್ ಬಂದು ಹೊರಗಡೆಯಿಂದ ನಮ್ಮ ಕಾಲೇಜಿನ ಹಣಕಾಸಿನ ವಿಚಾರಗಳನ್ನೆಲ್ಲ ಪರಿಶೀಲನೆ ಮಾಡೋದನ್ನ ಬಾಹ್ಯ ಪರಿಶೋಧನೆ ಅಂತ ನಾವು ಕರಿತೀವಿ. ಅದೇ ರೀತಿ ಕಂಪನಿಯ ಒಳಗೇನೆ ಎಲ್ಲರೂ ಕುಳಿತು ಆ ಕಂಪನಿಗೆ ಸಂಬಂಧಿಸಿದ ಹಣಕಾಸಿನ ವಿಚಾರಗಳನ್ನ ಪರಿಶೀಲನೆ ಮಾಡೋದು ಆಂತರಿಕ ಲೆಕ್ಕ ಪರಿಶೋಧನೆ ಆಗಿರುತ್ತೆ. ಹಾಗೆ
ಹೊರಗಿನಿಂದ ಒಂದು ಕಂಪನಿ ನೇಮಕವನ್ನು ಮಾಡಿಕೊಂಡು, ಯಾರನ್ನ CA ಅಂತ ಕರಿತೀವಿ, ಚಾರ್ಟರ್ಡ್ ಅಕೌಂಟೆಂಟನ್ನು ಕರೆಸ್ಕೊಂಡು ಅವರ ಮೂಲಕ ಕಂಪನಿಯ ಎಲ್ಲ ಲೆಕ್ಕಪತ್ರಗಳು ಸಮರ್ಪಕವಾಗಿ ಇದೆಯಾ ಅಥವಾ ಇಲ್ವಾ ಅನ್ನೋದನ್ನು ಪರಿಶೀಲನೆ ಮಾಡೋದನ್ನು ಬಾಹ್ಯ ಲೆಕ್ಕ ಪರಿಶೋಧನೆ ಅಂತ ನಾವು ಕರಿತೀವಿ. ಸೊ ಇಂಟರ್ನಲ್ ಆಡಿಟ್ ವಿತಿನ್ ದ ಕಂಪನಿ, all the officials or the board of directors, if they started doing the verification of monetary benefits or the money which is distributed to different departments, as well as if they tally, then it is well and good. The money is not misused there. So thus within the company, among the officers or among the authorities within the company, if the audit is done, it is called internal audit. Then the external audit means each and every company appoints chartered accountant. A chartered accountant verifies the accounts of the company every year, and he gives a statement, that is the balance sheet, assets and liabilities of the company. So and this is called the external audit. Thus these are the most important principles on which a company is administered. So ಈ ಎಲ್ಲ ಪ್ರಮುಖ ಆಡಳಿತ ತತ್ವಗಳ ಆಧಾರದ ಮೇಲೆ ಒಂದು ಕಂಪನಿ ತನ್ನ ಆಡಳಿತವನ್ನು ನಿರ್ವಹಣೆ ಮಾಡ್ತಾ ಇದೆ. ಹೀಗೆ ಇಂದಿನ ತರಗತಿಯಲ್ಲಿ ಪ್ರಮುಖವಾಗಿ ಆಡಳಿತ ನಿರ್ವಹಣೆ ಅಂದರೆ ಏನು, ಕಂಪನಿ ಆಡಳಿತ ನಿರ್ವಹಣೆ ಎಂದರೇನು, ಅದಕ್ಕೆ ಸಂಬಂಧಿಸಿದಂತೆ ಕೆಲವು ಪ್ರಮುಖ ವ್ಯಾಖ್ಯೆಗಳು, ಹಾಗೆ ಕೆಲವು ಆಡಳಿತ ನಿರ್ವಹಣೆ ಮಾಡಬೇಕಾದ್ರೆ ಯಾವ ತತ್ವಗಳನ್ನು ಅಳವಡಿಸಿಕೊಂಡ್ರೆ ಹೆಚ್ಚಿನ ಒಂದು ಉತ್ತಮ ಆಡಳಿತವನ್ನು ಕೊಡೋದಕ್ಕೆ ಸಾಧ್ಯ ಅನ್ನೋ ವಿಚಾರವನ್ನು ನಾವು ತಿಳ್ಕೊಂಡ್ವಿ. ಧನ್ಯವಾದಗಳು. ನಮಸ್ಕಾರ.